ಚಿತ್ರದುರ್ಗ ತಾಲೂಕಿನ ಸೊಲ್ಲಾಪುರ ಗ್ರಾಮದಲ್ಲಿ ವಿಶೇಷ ಅನುದಾನದಡಿ ನೂತನ ಶಾಲಾ ಕೊಠಡಿ ನಿರ್ಮಾಣಕ್ಕೆ ಸಂಸದ ಗೋವಿಂದ ಕಾರಜೋಳ ನಿನ್ನೆ ಭೂಮಿ ಪೂಜೆ ನೆರವೇರಿಸಿದರು. ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಗಿರಿಜಮ್ಮ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಗೋವಿಂದ ಕಾರಜೋಳ, ಸರ್ಕಾರಿ ಶಾಲೆಗಳ ಶಿಕ್ಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕು. ವಿದ್ಯಾರ್ಥಿಗಳಿಗೆ ಪರಿಣಾಮಕಾರಿಯಾಗಿ ಪಾಠ ಮಾಡಿದಲ್ಲಿ ಜನವಿಶ್ವಾಸ ಗಳಿಸಬಹುದು. ದೇಶದಲ್ಲಿ ಸರ್ಕಾರಿ ಶಾಲೆಗಳು ಮೊದಲ ಸ್ಥಾನಕ್ಕೇರಬೇಕು. ಶಿಕ್ಷಣ ವಲಯದಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿರುವಂತೆ ನೋಡಿಕೊಳ್ಳುವುದು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮತ್ತು ಶಿಕ್ಷಕರ ಜವಾಬ್ದಾರಿಯಾಗಿರಬೇಕು ಎಂದರು. ಎಜುಕೇಶನ್ ಮಿನಿಸ್ಟರ್ ಮಾಡಿದ ಮೇಲೆ ಮೆರಿಟ್ನಲ್ಲಿರ್ತಕ್ಕಂಥ ಶಿಕ್ಷಕರನ್ನ ನಮ್ಮ ಸರ್ಕಾರಿ ಶಾಲೆಗಳಿಗೆ ತಗೊಳ್ತೀವಿ. ನಾವು ತಗೊಂಡ ಉಳಿದದ್ದು ಬಿಟ್ಟದ್ದು ರಿಜೆಕ್ಟ್ ಮಾಡಿದ್ದನ್ನು ಖಾಸಗಿ ಶಾಲೆಯವರು ತಗೊಳ್ತಾರೆ. ನೀವು ಖಾಸಗಿ ಶಾಲೆಗೆ ಯಾವ ಕಾರಣಕ್ಕಾಗಿ ನಿಮ್ಮ ಮಕ್ಕಳನ್ನ ಕಳಿಸ್ತಾರೆ ಅಂತ ನನಗೆ ಗೊತ್ತಿಲ್ಲ. ವಿಧಾನ ಪರಿಷತ್ ಸದಸ್ಯ ಕೆಎಸ್ ನವೀನ್, ಸಾರ್ವಜನಿಕರು ದೇವಸ್ಥಾನಗಳಿಗೆ ಅನುದಾನ ಕೇಳುತ್ತಾರೆಯೇ ಹೊರತು ಶಾಲೆಗಳ ನಿರ್ಮಾಣಕ್ಕೆ ಅನುದಾನ ಕೇಳುವುದಿಲ್ಲ. ಶಿಕ್ಷಣ ದೇಗುಲ ಚೆನ್ನಾಗಿದ್ದರೆ ಸುತ್ತಮುತ್ತಲಿನ ಪರಿಸರವೂ ಚೆನ್ನಾಗಿರಲಿದೆ ಎಂದು ಹೇಳಿದರು. ಶೂಸ್ ಹಾಕಂತಾರೆ, ಟೈ ಹಾಕಂತಾರೆ, ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ. ಮಕ್ಕಳಿಗೆ ತಂದೆ ತಾಯಿಗೆ ಮನೇಲಿ ಇಂಗ್ಲಿಷ್ ನಾವು ಮಾತಾಡ್ಲಿಲ್ಲ ಅಂದ್ರೆ ನಮ್ಮ ಮಕ್ಳು ಇಂಗ್ಲಿಷ್ ಮಾತಾಡ್ತಾರಲ್ಲ ಅನ್ನೋಂಥ ಖುಷಿ ಇರುತ್ತೆ. ಆದ್ರೆ ಯಾವಾಗ ನಮ್ಮೂರಿನ ಶಾಲೆ ನಾವು ಅಭಿವೃದ್ಧಿಯನ್ನ ಮಾಡ್ತೇವೆ ಆವಾಗ ಮಾತ್ರ ನಮ್ಮ ಗ್ರಾಮದಲ್ಲಿರುವಂತ ಅನೇಕ ಜನ ಮಕ್ಕಳು ಮುಂದಿನ ಕಾಲಮಾನದಲ್ಲಿ ಅವರು ಉನ್ನತ ಸ್ಥಾನಕ್ಕೆ ಹೋಗುವಂತದಕ್ಕೆ ಅವಕಾಶ ಆಗುತ್ತೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ಗಿರಿಜಮ್ಮ, ಸೊಲ್ಲಾಪುರದಲ್ಲಿ ಶಿಥಿಲಗೊಂಡಿರುವ 2 ಕೊಠಡಿಗಳನ್ನು ತೆರವುಗೊಳಿಸಿ ಹೊಸ ಕಟ್ಟಡಗಳನ್ನು ನಿರ್ಮಿಸುವ ಚಿಂತನೆ ಇದೆ. ಈ ಶಾಲೆಗೆ ಉತ್ತಮ ಮೂಲಸೌಕರ್ಯ ಒದಗಿಸಲಾಗುವುದು. ಗ್ರಾಮಸ್ಥರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಬೇಕು ಎಂದು ಸಲಹೆ ನೀಡಿದರು. ಆ ಕೊರತೆ ಇರಬಾರ್ದು ಅಂತ ಹೇಳಿ, ಯಾವ ಮಗುವಿನಲ್ಲಿ ಒಳ್ಳೆಯ ದೇಹ ಇರುತ್ತೆ, ಒಳ್ಳೆಯ ಮನಸ್ಸು ಕೂಡ ಇರುತ್ತೆ. ಸೌಂಡ್ ಮೈಂಡ್ ಇದೆ, ಸೌಂಡ್ ಬಾಡಿಯನ್ನಾಗಿ ದೇಹ ಚೆನ್ನಾಗಿದ್ರೆ ಮನಸ್ಸು ಕೂಡ ಸ್ವಾಸ್ಥ್ಯವಾಗಿರುತ್ತೆ. ಎಲ್ಲಿ ಮನಸ್ಸು ಸ್ವಾಸ್ಥ್ಯವಾಗಿರುತ್ತೋ ಅಲ್ಲಿ ಶಿಕ್ಷಣದ ಕಡೆ ಗಮನವನ್ನು ಕೇಂದ್ರೀಕರಿಸಿ ಮಕ್ಕಳು ಸರಿಯಾದಂತಹ ಶಿಕ್ಷಣವನ್ನು ಕಲಿಯಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ